ಆಕ್ಷನ್ ಯಾರು ತಗೋಬಹುದು, ಇಂಟಿಮೇಷನ್ ಮಾಡ್ಬೇಕು ನಮಗೆ. ನಾವು ಒಂದು ಏನಾಯ್ತಲ್ಲ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೇವೆ. ಇನ್ ಕೇಸ್ ನಮ್ಮಲ್ಲಿ ಯಾವುದೇ ಕೋಮು ಗಲಭೆ ಆಗಲಿ, ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ ಯಾವುದೇ ರೀತಿಯಾಗಿ ನಡೆದಿಲ್ಲ. ಎಸ್ಪೆಷಲಿ ಕಮಗಿ ಪಟ್ಟಣ ಪಂಚಾಯತಿ ದೊಡ್ಡದೈತಂದ್ರೂ ಇಲ್ಲಿ ಹೆಂಗದಾರ ಅಂದ್ರೆ ಹಿಂದೂ ಮುಸ್ಲಿಂ ಹಬ್ಬಕ್ಕೆ ಬಾಗಿ ಆಗ್ತಾರ, ಮುಸ್ಲಿಂ ಹಿಂದೂ ಹಬ್ಬದ ಬಾಗಿ ಎಲ್ಲ ಓಡಾಡೋರು ಅವರೇ ಇರ್ತಾರೆ. ನಾನು ಸಾಕಷ್ಟು ಸರಿ ನೋಡಿದ್ದೀನಿ. ಹೆಚ್ಚು ಕಡಿಮೆ ಅವರೇ ಅಂದಿರ್ತ ಇದೇನು ಎಲ್ಲರೂ ಸೇರಿ ದುಡ್ಡು ಹಾಕಿ ಅಥವಾ ಏನೋ ಒಂದು ಸಂಭ್ರಮ ಮಾಡ್ತಾರಂದ್ರೆ ಎಲ್ಲರೂ ಕೂಡಿ ಹಾಕಿ ಮಾಡ್ತೀರಿ, ಎಲ್ಲರೂ ಮುಂದಾಳತ್ವದಾಗ ಮಾಡ್ತೀರಿ. ಯಾವುದೂ ರೀತಿಯಾದಂಥ ಜಾತಿ ಭೇದ ಭಾವ ಅನ್ನೋದು ನಿಮ್ಮಲ್ಲಿ ಯಾವುದೇ ರೀತಿ ಕಂಡಿಲ್ಲ, ಮುಂದೂ ಕಾಣಂಗಿಲ್ಲ. ನಾನು 2 ವರ್ಷದಾಗ ನಾವು ಒಳ್ಳೆ ಅನುಭವ ಪಡ್ಕೊಂಡಿದ್ದೀನಿ. ಯಾವುದು ಎಸ್ಪೆಷಲಿ ಕಮತ್ಗಿ ಪಟ್ಟಣ ಪಂಚಾಯತಿಯಿಂದ. ಯಾಕಂದ್ರೆ ಅಮೀನ್ಗಡ, ಕಮತ್ಗಿ, ಸುಳಿಬಾಯಿ ಮತ್ತು ಗುಡೂರು ನಮ್ಮ 4 ಕ್ರಿಟಿಕಲ್ ಏರಿಯಾದ ದೊಡ್ಡ ಏರಿಯಾ. ಅದ್ರಾಗ ಉಳ್ಕೆದ್ದು ಇದು ಕೋಮು ಸಾಮರಸ್ಯ ವಿಷಯಕ್ಕೆ ಬಂದಂಗೆ ಕಮತ್ಗಿ ಒಳಗೆ ಅಂತ ಯಾವ ನಡೆಯಕ್ಕೆ ಬಿಡಲ್ಲ, ನೀವು ನಡೆಸಿ ಕೊಡಂಗಿಲ್ಲ. ಇನ್ ಕೇಸ್ ಹಂಗೆ ಏನಾರ ಸಮಸ್ಯೆ ಬಂದೈತೆ ಅಂದ್ರು ತಮ್ಮ ಹಿರಿಯರು ಎಲ್ಲರೂ ಸಮಕ್ಷಮ ಸೇರಿಬಿಟ್ಟು ನಮ್ಮ ಹುಡುಗ ನಾವು ಹೇಳ್ಕೊತೇವೆ, ನಿಮ್ಮ ಹುಡುಗ ನೀವು ಹೇಳ್ಕೊರಿ ಅಂತೇಳಿ ಸಣ್ಣ ಪುಟ್ಟ ವಿಷಯ ಇದ್ರು ಅಲ್ಲೇ ಸಾಲ್ವ್ ಮಾಡಿದ್ವಿ. ಎಷ್ಟೋ ಇದೆ. ಬಟ್ ಯಾವುದೇ ರೀತಿಯಾಗಿ ಕಮ್ನಲ್ ಆಗಾಕಲ್ಲಿ ಹಿಂದೂ ಮುಸ್ಲಿಂ ನಾವು ನೀವು ಭೇದ ಭಾವ ಬೇರೆ ಅನ್ನೋದಂತಲ್ಲಿ ಯಾವುದೂ ರೀತಿಯಾಗಿ ನಾವು ನೋಡಿಲ್ಲ, ಮುಂದೂ ನೋಡಂಗಿಲ್ಲ. ನಿಮ್ಮಲ್ಲಿ ಅಂತ ಅವಿನಾಭಾವ ಸಂಬಂಧವನ್ನು ಎಲ್ಲರೂ ಇಟ್ಕೊಂಡಿದ್ದೀರಾ. ಯಾರು ಇವ್ರು ಆ ಮಂದಿ ಇವ್ರು ಈ ಮಂದಿ ನಾವು ಇವ್ರು ಕರ್ಕೋಬಾರ್ದು, ಇವ್ರು ಮಾಡಬಾರ್ದು, ನಮ್ಮ ಹತ್ರ ನಾವು ಹಬ್ಬ ನಾವು ಆಚರಣೆ ಮಾಡ್ಬೇಕು, ಅವ್ರು ಬರಂಗಿಲ್ಲಲ್ಲ. ನಾನು ಎಷ್ಟೋ ಸಾರಿ ನೋಡಿದ್ದೀನಿ, ಎಲ್ಲ ಮುಂದೆ ಹಬ್ಬ ನೀವೇ ನಿಂತು ಮಾಡಿರಿ. ಎಸ್ಪೆಷಲಿ ಮುಸ್ಲಿಮರು ಭಾಳ ವಿಷಯದ ನೋಡಿದೆ. ತಮ್ಮದೇ ಆದಂಥ ಒಂದು ಇದ್ರಾಗಿರ್ತಾರೆ ಅವ್ರ ಇಲ್ಲಿ ಬಂದಾಗ ಎಲ್ಲ ಹಬ್ಬದಾಗ ಅವರೇ ಓಡಾಡ್ಯಾರ. ನಾನು ಎಷ್ಟೋ ಸರಿ ಹತ್ತೀನಿ, ಇಲ್ಲಿ ಯಾವುದೂ ಅಂಥವು ಏನು ಗಮನಕ್ಕೆ ಇಲ್ಲ, ಅಂಥವು ಯಾವ ತಲೆಯಾಗೂ ಇಟ್ಕೊಳಂಗಿಲ್ಲ. ಇನ್ ಕೇಸ್ ಅಂಥವು ಯಾವ ಸಣ್ಣ ಸಣ್ಣ ಹುಡುಗರು ಇದ್ದು ಅಂದ್ರು ಇಂಥವು ಮಾಡ್ಕೊಂಡು ನೋಡಿರ್ತೀವಿ. ನಾವು ಎಷ್ಟೋ ಸರಿ ಹೇಳಿದಾಗೂ ಅವ್ರ ಹುಡುಗರು ಬುದ್ಧಿ ಹೇಳಿ ಇವತ್ತಿನ ಮೆಟ್ಟಿಗೆ 2 ವರ್ಷದಾಗ ನಮ್ದು ಯಾವುದೇ ರೀತಿಯಾದಂಥ ನಮ್ಮ ತಾನಾ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ನಾವೆಲ್ಲ ಸರ್ಕಾರ ನೀಡಿದ್ದೀರಿ, ಮುಂದೂ ಆ ರೀತಿ ಸರ್ಕಾರ ನೀಡ್ತೀರಿ. ಈ ಹಬ್ಬದ ಉದ್ದೇಶ ಇಷ್ಟೇ. ಯಾವುದೇ ರೀತಿ ನಿಮ್ಮ ಗಮನಕ್ಕೆ ಏನಾರ ಕಂಡು ಬಂದ್ರೆ ನೀವೇ ರೀತಿಯಾದಂಥ ಆ್ಯಕ್ಷನ್ ತಗೋಬೇಡಿ. ಏನಿದ್ರು ಸಹ ಇಂಟಿಮೇಷನ್ ಮಾಡಬೇಕು. ಕಾನೂನು ಪ್ರಕಾರ ಏನೈತಿ ಅದು ಮಾಡೋಣ. ಪ್ರಾಣಿ ವಧೆ ಮಾಡ್ತಕ್ಕದ್ದಲ್ಲ. ಇನ್ ಕೇಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಕಾಯ್ದೆ ಪ್ರಕಾರ ಆ್ಯಕ್ಷನ್ ಕೇಸ್ ಆಗತ್ತೆ. ಕೇಸ್ ರಿಜಿಸ್ಟರ್ ಆಗಿ ಮತ್ತೆ ಮುಂದೆ ನೀವು ಒನ್ ಟೈಮ್ ನೀವೇನೋ ಇದ್ರಾಗ ಕೇಸ್ನಾಗ ಬಿಟ್ಟಾರ ಅಂತ ತಿಳ್ಕೊಂಡು ನೀವು ಸಾಯ್ತಕ್ಕನ ಅದೇ ಕೇಸ್ನಾಗ ಮುಂದುವರಿಸ್ತೇವೆ ನಾವು. ಒನ್ ಟೈಮ್ ನಿಮ್ಮಲ್ಲಿ ನಿಮ್ಮ ಮ್ಯಾಗ ನಾವು PR ಮಾಡಿಬಿಡ್ತೇವೆ, ಈ ಕೇಸ್ನಾಗ ಇಂಥದ್ದು ಮಾಡಿದ್ರು ಅಂತೇಳಿ. ಅದಕ್ಕಾಗಿ ನೀವು ಯಾವುದೇ ಮುಂದಿನ ಭವಿಷ್ಯ ನಿಮ್ಮ ವಿಚಾರ ಮಾಡ್ಕೊಂಡು ಯಾವುದೇ ರೀತಿಯಂಥ ಪ್ರಾಣಿ ವಧೆ ಮಾಡಬೇಡ್ರಿ. ಯಾವುದು ಅಂತ ನಿಮ್ಗೆ ಏನಾರ ಗಮನಕ್ಕೆ ಬಂದರೂ ನೀವು ಯಾರ ರೀತಿಯಾಗಿ ಇಮಿಡಿಯೇಟ್ ಹೋಗಿ ಅವ್ರ ಜೊತೆ ಆ್ಯಕ್ಷನ್ ತೊಗೊಳಕ್ಕೆ ನಿಂದಿರಬೇಡ್ರಿ. ನಿಮ್ಮ ಕಾನೂನು ಯಾಕೆ ಕೈಯಾಗಿದೆ ಅಂದ್ರೆ ಪೊಲೀಸ್ ಕೈಗಿದೆ. ನಮ್ಮ ನೇತೃತ್ವದಾಗ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ನಿಮ್ಮ ಗಮನಕ್ಕೆ ಬಂದ್ರೆ ಇಂಟಿಮೇಷನ್ ಮಾಡೋದು ಜವಾಬ್ದಾರಿ. ನಮ್ಮವ್ರು ಬೀಟ್ನವ್ರು ಇರ್ತಾರೆ. ನೆಕ್ಸ್ಟ್ ಹೋಮ್ಗಾರ್ಡ್ ಹಾಕಿದ್ದೀವಿ 24x7 2 ದಿನ 28, 29 ಬೆಳಗ್ಗೆ ತಕ್ಕನೂ ನಮ್ಮ ಸಿಬ್ಬಂದಿ ಇರ್ತಾರೆ. ಎನಿ ಟೈಮ್ ನಿಮ್ಗೆ ಏನಾರ ಅಂಥದ್ದೇನರ ಇನ್ಸಿಡೆಂಟ್ ಆಗಲಿ ಅಥವಾ ಏನಾರ ಒಂದು ನಿಮ್ಮ ಗಮನಕ್ಕೆ ಬಂದೈತೆ ಅಂದ್ರೂ 112 ಕಾಲಿ ನಿಮ್ಮ ಬೀಟ್ ಸಿಬ್ಬಂದಿಗಾಗಿ ಇಲ್ಲ ನನ್ನ ನಂಬರ್ ಕಾಲಿ ಎನಿ ಟೈಮ್ ಫೋನ್ ಮಾಡಿ. ನಿಮಗೆ ಬಂದು ನನ್ನ ಸ್ಪಂದನೆ ಮಾಡಿ ಯಾವುದೇ ರೀತಿಯಾದಂಥ ಅವಕಾಶ ಮಾಡಿಕೊಡೋದು ಬೇಡ. ಮತ್ತು ನಾ ಹೇಳಿದ ನನ್ನ ಮ್ಯಾಗ, ನೀ ಹೇಳಿದ ನಿನ್ನ ಮ್ಯಾಗ ಅಂಥವೇನಿಲ್ಲ. ಯಾರು ಹೇಳಿದ್ರು ಅದು ಮೈ ಮೇಲೆ ತೊಗೊಳುವಂಥದ್ದು ಏನಲ್ಲ. ಕಾನೂನು ಪ್ರಕಾರ ಏನೈತೆ ಅವ್ರು ನಾವು ಮಾಡ್ತಿರ್ತೇವೆ. ಇವ್ರು ಯಾರು ಅವ್ರು ಯಾರು ಹಂಗೇನೇ ಇದ್ರು ನಾವು ಅವ್ರ ಗಮನಕ್ಕೆ ತರಂಗಿಲ್ಲ. ಇವರೇ ಹೇಳಿದ್ರು ನೋಡ್ರಿ, ಇವರೇ ಹೇಳಿದ್ರು ನೋಡ್ರಿ ಅಂತ ನಾವು ಬೇರೆದವ್ರಿಗೆ ಇದನ್ನು ಮಾಡಿಸಲ್ಲ. ಒಂದು ವೇಳೆ ಅಂಥ ಇನ್ಸಿಡೆಂಟ್ ಆಗ್ಲಾರ್ದಂಗೆ ನೀವು ನೋಡ್ಕೊರಿ. ಯಾವುದೇ